ಬಾಂಬುಗಳ ಮೊರೆತ, ಗುಂಡುಗಳ ಸಿಡಿತ. ಕೆಲವರು ಗುಂಪು ಗುಂಪಾಗಿ ಕಣ್ಣಿಗೆ ಕಂಡವರನ್ನ ಕರುಣೆಯಿಲ್ಲದೆ ಕೊಚ್ಚಿ ಹಾಕುತ್ತಿದ್ದಾರೆ. ಅಲ್ಲೋಲ ಕಲ್ಲೋಲರಾಗಿ ಪ್ರಾಣ ಉಳಿಸಿಕೊಳ್ಳಲು ಓಡುತ್ತಿದ್ದಾರೆ. ಇಂಥ ಭಯಂಕರ ವಾತಾವರಣದಿಂದ ತಪ್ಪಿಸಿಕೊಳ್ಳಲು ರಾಜೀವ್ ಒಂದು ಜಾಗದಲ್ಲಿ ಬಚ್ಚಿಟ್ಟುಕೊಳ್ಳುವನು. ತಲೆ ಎತ್ತಿ ನೋಡಿದಾಗ ರಜನಿ ಸಹ ಭಯಭೀತಳಾಗಿ ಅಲ್ಲಿ ನಿಂತಿದ್ದಾಳೆ. ಪಾರ್ಟ್ ಮಾಡ್ಬೇಕಾ? ಪಾರ್ಟು ಇನ್ನೊಂದ್ ಸಾರಿ ಪಾರ್ಟು ಗೀಟು ಅಂತ ಸುದ್ದಿ ಎತ್ತಿದ್ರೆ ಪಾರ್ಟ್ ಬೈ ಪಾರ್ಟ್ ಕಳಿಸಿ ಗುಜರಿ ಅಂಗಡಿಗೆ ಹಾಕ್ಬಿಡ್ತೀನಿ. ಹುಷಾರ್. ಎಲ್ಲಿ ಅವನು ಚಿಕ್ಕ ಮಾವ? ಏಯ್ ಚಿಕ್ಕ ಮಾವ, ಚಿಕ್ಕ ಮಾವ. ರಾಮ 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 ದಶರಥ ರಾಮ ಜಾನಕಿ ರಾಮ ಪಟ್ಟಾಭಿ ರಾಮ. ಪರಶುರಾಮನ ಕಥೆ ಕೇಳಿದ್ಯಾ? ಇನ್ನೊಂದ್ ಸಾರಿ ಪಾರ್ಟ್ ಗೀಟು ಅಂತಂದ್ರೆ ತಗೋ, ಉಣ್ಕೊಂಡು ತಿನ್ಕೊಂಡು ಮನೇಲಿ ಬಿದ್ದಿರಿ. ಹೊರಗಡೆ ಹೋಗ್ತೀನಿ ಅಂದ್ರೆ ಕಾಲ್ ಕತ್ತರಿಸ್ಬಿಡ್ತೀನಿ. ರತ್ನಾಕರ ನೋಡಿದ್ಯಾ ನಮ್ಮ ರಾಮವನ್ನು? ಪ್ರಹ್ಲಾದನಂತಿದ್ದವನು ಹಿರಣ್ಯಕಶಿಪನಂತಾದ. ಕಾಲೆಗೆ ಬಲೆ ಹಾಕಿ ಬಂಧಿಸಿಟ್ಟು ಬೋರಿಗೆ ಬಂದಂತೆ ಬರುತ್ತಿರೋನಲ್ಲ. ನಟಭಯಂಕರ, ಕುಪಿತನಾಗದಿರು. ಶಾಂತಿ ಶಾಂತಿ. ಈ ರಂಗಭೂಮಿಯಲ್ಲಿ ಕಲಾವಿದನಾಗಿ ನಾವು ಪಟ್ಟ ಭಾವನೆಯನ್ನು ಇಷ್ಟು ಬೇಗ ಮರೆತು ಬಿಟ್ಟಿಯಾ? ಈ ವೃದ್ಧಾಪ್ಯದಲ್ಲಿ ನಮಗೆ ಆಶ್ರಯವನ್ನು ನೀಡಿ ಪೋಷಿಸುತ್ತಿರುವ ಆ ರಾಮನು ನಮ್ಮ ಪಾಲಿಗೆ ರಾಮಚಂದ್ರನೇ ಸರಿ. ಹಾಗೆಂದೇ ಅವನನ್ನು ಯಾವ ಹೆತ್ತಪ್ಪನಿಂತ ಹೆಚ್ಚಾಗಿ ಪ್ರೀತಿಸುತ್ತಿರುವ. ಹೀಗಿದ್ರೂ ಅವನು ನಮ್ಮನ್ನು, ನಮ್ಮ ಕಲೆಯನ್ನು ಅವಮಾನ ಮಾಡುತ್ತಿದ್ದಾನೆ. ಶಾಂತನಾಗು ನಟಭಯಂಕರ. ಕೋಪವನ್ನು ಬಿಡು. ಬಾಯಿಲ್ಲಿ ಕೋಪವೆಂಬುದು ಅನರ್ಥ ಸಾಧನ. ರಾಮ ಆಡಿದ ಮಾತುಗಳೆಲ್ಲ ಅಸುಳೆಯ ಆಡಿದ ತೊದಲ ನುಡಿ. ನೀನೀಗ ವಿಶ್ರಮಿಸು. ನಿನಗಾಗಿ ರಾಮರಸ ತಂದು ಕೊಡುವೆ. ಬಲೆ ರಾಮ ಪ್ರಭು ಸ್ವೀಕರಿಸಿ. ರಾಮ ಜಯ ರಾಮ ಜಯ ರಾಮ. ಬಂದಿರೋರು ಯಾರು ನೋಡಿ ಬಾರ. ಎಲ್ಲವನು ನಮ್ಮ ಪ್ರಭುಗಳ ಬೆಮ್ಮದಿಯ ಬಂಗತಂದವನು ಎಲ್ಲವನು ರಾಯ್ ಎಲ್ಲವನು ಬಂದ ರಾಯ್ ರಾಯ್ ಬಂದ ಎಲ್ಲವನು ರಾಯ್ ಎಲ್ಲವನು ಎಲ್ಲವನು ಏ ಯಾರು ಯಾರು ಪ್ರಭುಗಳೇ, ನಿಮ್ಮನ್ನು ಕಾಣಲು ಕಾಲ ಕಾಲೇಶ್ವರ ಬಂದಿರುವರು. ಕನ್ನಡಿಗ ಬರಮಾಡು. ಮಾಡಿ ಪಾಠ ಬೆಳಿ ಬರುತ್ತಿದ್ದಾನೆ. ಅವನ ಮನೆ ಇದೇನಾ? ಮಾತಾಡ್ತಿದ್ರೆ ಕಳಬಟ್ಟಿ ಕೇಸುತ್ತ ನಿಮ್ಮಿಬ್ರು ಒಳಗ್ ಒಳಗ್. ಅಯ್ಯಯ್ಯೋ, ನಾವು ಕಳ್ಳು ಬಟ್ಟಿ ಅಲ್ಲ, ಕಲಾವಿದರು. ರಾಮರಾವ್ ರಾಮರಾವ್, ನೀವಿಬ್ರು ಎಷ್ಟು ದಿವಸದಿಂದ ಇಲ್ಲಿದ್ದೀರಾ? ಕೇಳದಕ್ಕ ಆನ್ಸರ್ ಹೇಳುದ್ರೇನು ಹರ್ಕತೆ ಮಾಡ್ತಾ ಇದ್ದೀರಲ್ಲ. ಎಷ್ಟು ಕೇಳ್ತೀನಿ ಅಷ್ಟು ಉತ್ತರ ಕೊಡ್ಬೇಕು, ಗೊತ್ತಾ? ನೀವಿಬ್ರೇನ ಇಲ್ಲಿರೋದು? ಎಲ್ಲವನ್ನೂ ಮೂರನೇ ಮುಟ್ಟ. ಅಲ್ಲ ಅಲ್ಲ, ರಾಮು ರಾಮು. ಅವನೇ ಅವನೇ ಬೇಕಾಗಿರೋದು. ಅವನೇ ಅವನ್ನ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗಾಕೆ. ಅವನು ಮಾಡಿದ ಅಪರಾಧ ಏನು? ಏನಂತ ತಪ್ಪ ಮಾಡ್ದ? ತಪ್ಪ ನಂಬರ್ 1, ಸಿಗ್ನಲ್ ಕೊಡದೆ ನನ್ನ ಮಗಳಿಗೆ ಸೈಡ್ ಹೊಡೆದಿದ್ದು. ನಂಬರ್ 2, ಹಾರನ್ ಮಾಡದೆ ನನ್ನ ಮಗಳಿಗೆ ಓವರ್ ಟೇಕ್ ಮಾಡಿದ್ದು. ನಂಬರ್ 3, ತಾಳಿ ಕಟ್ಟೋಕ್ಕಿಂತ ಅಪ್ಲಿಕೇಶನ್ ಹಾಕೊಳ್ದೆ ಇರೋದು. ವಧುವಿನ ತಂದೆ ಇವನು. ವರನ್ನು ನೋಡಿಕೊಂಡು ಬಂದಿದ್ದಾನೆ. ಹೌದು. ಎಲ್ಲಿ ಅವನೆಲ್ಲಿ? ಈಗ ತಾನೇ ಆರತಿಯಾಗಿ ಟ್ಯಾಕ್ಸಿಗೆ ಹೋದನಲ್ಲ. ಆಲ್ ರೈಟ್.
ಅವನ್ ಬಂದ್ಮ್ಯಾಕ್ ಹೇಳ್ಬಿಡಿ, ಚಾರ್ಜ್ ಶೀಟ್ ಸೈನ್ ಹಾಕಿ ತಾಳಿ ಕಟ್ಟೋಕ್ ನಂತರ ಲೈಸೆನ್ಸ್ ತಗೋಬೇಕಂತೆ ಅಂತ. ಗೊತ್ತಾಯ್ತಾ? ವಧುವಿನ ತಂದೆ ಏನಿವನು? ವರನ ಮಾವಂದರಾದ ನಮ್ಮಿಬ್ಬರಿಗೂ ಮನೆಯ ಆಳಿಗಿಂತಲೂ ಕಡೆಯಾಗಿ ಹೇಳಿ ಹೋದನಲ್ಲ. ಇವನ ಮಗಳು ನಮ್ಮ ಮನೆಯ ಸೊಸೆಯಾಗಿ ಬರುವುದೇ? ಕೂಡದು ಕೂಡದು. ನೀನಾರದ ಮಗಳು ನಮ್ಮ ಮನೆಯ ಸೊಸೆಯಾಗ ಕೂಡದು. ಹೌದು. ಚಂದಿರ ತಂದ ಹುಣ್ಣಿನ ರಾತ್ರಿ ಆಯಾಗಿ ನೀವು ಆಫೀಸ್ ಹತ್ರ ಬನ್ನಿ, ಅಲ್ಲಿ ಮಾತಾಡ್ತೀನಿ ಸರ್. ಓಕೆ. ಓ ನಮಸ್ಕಾರ ಗುರು. ಓ ನೀನು ಒನ್ ವೇ ಟ್ರಾಫಿಕ್ ಆಕ್ಸಿಡೆಂಟ್ ಕೇಸ್? ಹೌದು ಗುರು, ಅವತ್ತು ನಿಮ್ಮ ಹತ್ರ ಮಾತಾಡೋಣ ಅಂತ ಬಂದೆ, ಎಡವಟ್ಟಾಗೋಯ್ತು. ಅಂದ್ಹಾಗೆ ನಿಮ್ ಹೊಸ ಕಾದಂಬರಿ ಓದ್ತಾ ಇದ್ದೀನಿ ಗುರು. ಏನ್ ಗುರು ನೀವು ನನ್ನೊಡೆ ಕಥೆ ಬರೀತೀರಾ? ಯಾಕೆ? ಅದೇ ಗುರು, ಹುಡುಗಿ ಆಪತ್ನಲ್ಲಿ ಇರ್ತಾಳೆ, ನಾಯಕ ಬರ್ತಾನೆ ಕಾಪಾಡ್ತಾನೆ. ಓಹೋ ಅದಾ, ಅಂದ್ರೆ ನೀನು ಯಾವ್ದಾದ್ರು ಹುಡುಗಿನ ಕಾಪಾಡಿದ್ದೀಯ ಅನ್ನೋ? ಅದೊಂದು ದೊಡ್ಡ ಕಥೆ ಗುರು. ಆದ್ರೆ ನೀವು ಬರೆದಿರೋ ತರ ಬಾಂಬು ಬೆಂಕಿಯಿಂದ ಅಲ್ಲ, ಪಂಕ್ಚರು ಸ್ಟೆಪ್ ನಿಂದ ಶುರುವಾಯ್ತು. ಫುಟ್ಪಾತ್ ನಲ್ಲಿ ಗಾಡಿ ನಿಲ್ಸ್ಕೊಂಡಿದ್ದೆ, ಹುಡುಗಿ ಓಡೋಡ್ ಬಂದು ಮೇಲ್ ಬಿದ್ದು. ಹಿಂದಿನ ಒಬ್ಬ ತಡಿಯ ಬಂದ, ಕೈ ಹಾಕ್ದ, ಹೇಳ್ದ. ನಾನು ಹೇಳೋ ಅಷ್ಟು ಹೇಳ್ದೆ, ಕೇಳಲಿಲ್ಲ. ಜಾಕ್ ಹಾಕಿ ಹ್ಯಾಂಡಲ್ ಹೊಡೆದು ಬಾಡಿ ಬೆಂಡೆತ್ತೆ, ಹೊಟ್ಟೋದೆ. ಆವತ್ತಿಂದ ಹುಡುಗಿಗೂ ನನಗೂ ಅರಾಳ್ ಡೇಟ್ ಹಾಕೋ ತರ ಲವ್ ಆಗೋಯ್ತು. ಆದ್ರೆ ಒಂದೇ ವ್ಯತ್ಯಾಸ, ನೀವು ಬರೆದಿರೋ ಕಥೆಲಿ ಹುಡುಗನಿಗೆ ತಂದೆ ಇದ್ದಾರೆ, ಹುಡುಗಿಗೆ ತಾಯಿ ಇದ್ದಾರೆ ಅಂತ ಬರ್ದಿದ್ದೀರಿ. ನಂಡೋಗೆ ಲವ್ಗೆ ತಂದೆ ಮಾತ್ರ ಇದ್ದಾರೆ, ನನಗೆ ಯಾರು ಇಲ್ಲ ಗುರು. ಇಬ್ರು ಬಾಡಿಗೆ ಮಾವಂದ್ರು ಇದ್ದಾರೆ. ನಮ್ಮ ಮಾವ ಆಗಲೇ ಇನ್ವಿಟೇಷನ್ ಪ್ರಿಂಟ್ ಮಾಡಿಸ್ತಾ ಇದ್ದಾನೆ, ತಂದು ಕೊಡ್ತೀನಿ, ಮದುವೆ ಖಂಡಿತ ಬರ್ಬೇಕು. ನೀನು ಕತೆ ಚೆನ್ನಾಗಿ ಹೇಳ್ತೀಯ. ಏನೇ ಆಗ್ಲಿ ನೀವು ಬರೆಯೋ ಕತೆ ಓದಕ್ ಬಹಳ ಮಜವಾಗಿರುತ್ತೆ ಗುರು. ಅಂದ ಹಾಗೆ ಅವತ್ತು ನಮ್ಮ ಆಫೀಸಲ್ಲಿ ಒನ್ ವೇ ಟ್ರಾಫಿಕ್ ಅಲ್ಲಿ ಬಂದು ಆಕ್ಸಿಡೆಂಟ್ ಮಾಡಿ ಕರ್ಕೊಂಡು ಹೋದಿಲ್ಲ, ಆ ಹುಡುಗಿ ಮನೆ ಗೊತ್ತಾ? ಬಸ್ಸನ್ ಬಿಡಿಲಿ ಚಾಚಿ ಮೇಡಮ. ಜು 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 ಜು. ನೀವಿಲ್ಲಿ ಯಾಕೆ ಬಂದ್ರಿ? ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತು. ನೀವು ಇಲ್ಲಿಗೆ ಬರೋದ್ರಿಂದ ನಿಮಗ್ ತೊಂದರೆ ಇಲ್ಲದೆ ಇರ್ಬೋದು, ಆದ್ರೆ ನಮ್ಮಂಥ ಬಡವರ ಹೆಸರು ಬಹಳ ಬೇಗ ಬೀದಿಗೆ ಬಂದ್ಬಿಡುತ್ತೆ. ಮೊದ್ಲು ಇಲ್ಲಿಂದ ಹೊರಟೋಗಿ. ಮಂಗಳ, ಅಲ್ಲ, ನಿಮ್ಮನೆ ಹೊಸಲು ತುಳಿಯೋ ಸೌಭಾಗ್ಯ ನನಗಿಲ್ಲ, ಹಾಗೆ ನಮ್ಮನೆ ಬಾಗ್ಲಿಗೆ ಬರೋ ಹಕ್ಕು ನಿಮ್ಗಿಲ್ಲ. ದಯವಿಟ್ಟು ಎಂದೆಂದಿಗೂ ನಮ್ಮನೆ ಬಾಗ್ಲಿಗೆ ಬರಬೇಡಿ ಪ್ಲೀಸ್. ಮಂಗಳ, ನನ್ ಮನ್ಸಲ್ಲಿರೋದನ್ನ ಅದನ್ನ ಕೇಳೋಕೆ ನಾನೇ ನಿಮ್ಮ ಆಫೀಸಿಗೆ ಬರ್ತೀನಿ. ಮೊದ್ಲು ಇಲ್ಲಿಂದ ಹೋಗ್ತೀರಾ? ಮಂಗಳ, ನಿನಗ ಕಾಯ್ತಾ ಇರ್ತೀನಿ. ಯಾರಮ್ಮ ಅದು ಬಂದಿದ್ದು? ಯಾರೋ ಅಡ್ರೆಸ್ ಕೇಳ್ಕೊಂಡ್ ಬಂದಿದ್ರು. ಈ ಮನೆ ಅಲ್ಲ ಅಂತ ಹೇಳ್ರಿ. ಅಮ್ಮ, ಮಗುಗ್ ಸ್ವಲ್ಪ ಹಾಲು ತಂದ್ಕೊಡಮ್ಮ. ಸರಿ ಅಮ್ಮ. ಓನು ಮರಿ, ಅವನಮ್ಮ.